ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಟೊಮೆಟೊ ತಂಬುಳಿ. ಇದು ಅನ್ನಕ್ಕೆ ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಕಲರ್ಫುಲ್ಲಾಗೂ ಇದೆ. ನೋಡಿ, ಟೊಮೆಟೊ ರೇಟ್ ತುಂಬ ಕಮ್ಮಿ ಇದೆ. ಈಗಲೇ ಈ ರೆಸಿಪಿನ ಮಾಡ್ಕೊಂಡು ತಿಂದ್ಬಿಡಿ. ಯಾಕಂದರೆ ಟೊಮೆಟೊ ಜಾಸ್ತಿ ಇದ್ದಾಗ ಮಾಡೋಕ್ಕೆ ಹೋದರೆ ಖರ್ಚು ಜಾಸ್ತಿ ಆಗುತ್ತೆ. ಯಾವ್ಯಾವ ಸೀಸನಲ್ಲಿ ಏನೇನು ಕಮ್ಮಿ ಇರುತ್ತೋ ಅದನ್ನೇ ಹೊಟ್ಟೆ ತುಂಬ ಮಾಡ್ಕೊಂಡು ತಿಂದು ಖುಷಿಯಾಗಿದ್ದು ಬಿಡಬೇಕು. ಈಗ ಮಾಡೋ ರೆಸಿಪಿಗೆ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ. ನಾನಿಲ್ಲಿ 8 ಟೊಮೆಟೊ ತೊಗೊಂಡಿದ್ದೀನಿ. ಅದರಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಗಡ್ಡೆ ಹೆಸಳು ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಬೇಕು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ನಾನು ತಪ್ಪಿಸಲ್ಲ. ಅದು ಒಂದು ಇಂಚಿನಷ್ಟು ಬೆಲ್ಲ ಹಾಕ್ತೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಮೇಲೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ನಿಮ್ಮ ಆಪ್ಷನ್, ತಿನ್ನೋರಿಲ್ಲ ಅಂತ ಹೇಳ್ಬಿಟ್ರೆ ಬಿಟ್ಬಿಡ್ಬೋದು. ಈಗ ಮಾಡೋ ರೆಸಿಪಿ ಹೇಗೆ ಅಂತ ನೋಡ್ಕೊಂಬಿಡೋಣ. ಒಂದು ಸ್ಟವ್ ಹಚ್ಕೊಂಡ್ಬಿಟ್ಟು ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ಬಾಣಲಿಗೆ ನಾನು ತೊಗೊಂಡಿರೋ ನಾಟಿ ಟೊಮೆಟೊ ಚೆನ್ನಾಗಿ 2-3 ಸಲ ತೊಳ್ಕೊಂಬಿಟ್ಟು ನಾಟಿ ಟೊಮೆಟೊನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು 8 ಟೊಮೆಟೊ ಹುರ್ಕೋತಾ ಇದ್ದೀನಿ. ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕೋಣ, ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಒಂಥರ ಡ್ರೈ ಥರ ಕಾಣುತ್ತೆ. ಎಣ್ಣೆ ಹಾಕಿದರೆ ಸ್ವಲ್ಪ ಸಿಪ್ಪೆ ಬೇಗ ಬಿಡುತ್ತೆ ಅಂತ. ಈಗ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡೋಕ್ಕೆ ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಗಂತ ಬೇಜಾರು ಮಾಡ್ಕೋಬೇಡಿ. ತುಂಬ ಯಾವಾಗಲೂ ಇನ್ಸ್ಟೆಂಟಾಗಿರೋ ತೋರಿಸ್ತಿದ್ರು, ಇದು ಸ್ವಲ್ಪ ಲೆಂತಿ ಇದೆ ಅಂದ್ಕೋಬೇಡಿ. ಸ್ವಲ್ಪ ಅವತ್ತು ಫ್ರೈ ಮಾಡಿ, ಯಾಕಂದರೆ ಒಳ್ಳೆ ಟೇಸ್ಟಿ ಫುಡ್ ಬೇಕು, ಹೆಲ್ದಿ ಫುಡ್ ಬೇಕು ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಈಗ ನೋಡಿ, ಈಗ ಫ್ರೈ ಆಗ್ತಾಯಿದೆ. ಇನ್ನೂ ಒಂದು 2 ನಿಮಿಷದಷ್ಟು ಫ್ರೈ ಮಾಡ್ಕೊಂಬಿಟ್ರೆ ಸಾಕು. ಈಗ ರೆಡಿಯಾಗಿದೆ ನೋಡಿ. ಇದನ್ನು ಈಗ ನಾವು ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ, ಯಾಕಂದರೆ ಬಿಸಿ ಬಿಸಿ ಇದ್ದಾಗಲೇ ಸಿಪ್ಪೆ ಸುಲಿಯೋಕ್ಕೆ ಸ್ವಲ್ಪ ಕೈ ಬಿಸಿ ಆಗುತ್ತೆ ಅಂತ. ಈಗ ಚೆನ್ನಾಗೆಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಬಿಟ್ಟು ಚೆನ್ನಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದನ್ನು ಸರಿಯಾಗಿ ಎಲ್ಲ ಸ್ವಲ್ಪ ಕಪ್ಪದಿರೋ ಎಲ್ಲ ಸಿಪ್ಪೆಗಳನ್ನ ತೆಗೆದ್ಬಿಡಿ. ಸಿಪ್ಪೆ ಎಲ್ಲ ಬಿಡಿಸಿದ ನಂತರ ಇದನ್ನ ಒಂದು ಸೈಡಲ್ಲಿ ಎತ್ತಿಟ್ಕೊಂಬಿಡಿ. ಈಗ ನಾವು ಬೇರೆ ಇನ್ನೊಂದು ಪ್ರೊಸೀಜರ್ ಇದೆ ಈ ತಂಬುಳಿ ರೆಡಿ ಮಾಡೋದಕ್ಕೆ. ಈಗ ಬಾಣಲಿಲಿ ಮತ್ತೆ ನಾನು ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾವು ತೊಗೊಂಡಿರೋ 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇದನ್ನ ಆದಷ್ಟು ಸ್ವಲ್ಪ ಕೈಯಲ್ಲಿ ತೆಗಿದ ತಕ್ಷಣ ಮುರಿಯೋ ಥರ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಮ್ಮಿ ಹೀಟಲ್ಲಿ ಸ್ವಲ್ಪ ತುಂಬ ಹೊತ್ತು ಫ್ರೈ ಮಾಡಿದ್ರೆ ಅದು ಮುರಿದ ತಕ್ಷಣ ಪುಡಿ ಪುಡಿ ಆಗುತ್ತೆ, ಆ ಥರ ಮಾಡ್ಕೋಬೇಕು. ಈಗ ಒಂದು ಪ್ಲೇಟ್ಗೆ ನಾನು ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ 1 ಟೀ ಸ್ಪೂನಷ್ಟು ಆಗೋಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹುಳಿ ಟೊಮೆಟೊ ಹಾಕಿರೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ, ಹಾಕ್ಕೊಳ್ಳಿ ಪರವಾಗಿಲ್ಲ. ಮತ್ತೀಗ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ, ನಿಮಗೆ ಟೇಸ್ಟಿನ ಪ್ರಕಾರ. ಕೆಲವೊಬ್ರು ಹುಳಿ ಅಂಶ ಜಾಸ್ತಿ ಇರೋದು ಊಟ ಮಾಡ್ತಾರೆ, ಹಂಗಿದ್ರೆ ಪರವಾಗಿಲ್ಲ. ಸ್ವಲ್ಪ ಬೇಕು ಅನಿಸಿದ್ರೆ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಹುಳಿ ಖಾರ ಉಪ್ಪು ಎಲ್ಲ ಬ್ಯಾಲೆನ್ಸ್ಡಾಗಿ ಒಳ್ಳೆ ಮುದ್ದೆಗೆ ಮಾತ್ರ ತುಂಬ ಮಾಡಿಸಿ ಜೋಡಿ ಅಂತ ಹೇಳ್ಬೋದು. ಈಗ ಇದನ್ನು ನಾನು ಬ್ಯಾಳಿ ಮಸಿಯೋ ಗುಂಡಿಂದ ನಾನು ತಿಕ್ತಾಯಿದ್ದೀನಿ. ಇದನ್ನ ಎಷ್ಟು ಚೆನ್ನಾಗಿ ತಿಕ್ಕೋತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಮೊದಲೇ ಎಲ್ಲ ತಿಕ್ಕೊಂಬಿಟ್ರೆ ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟು ನಾವು ತಿಕ್ಕೋವಾಗ ಎಲ್ಲ ಅದಕ್ಕೆಲ್ಲ ಹಿಡಿಯುತ್ತೆ ಖಾರ ಎಲ್ಲ. ಈಗ ನೋಡಿ, ನಾನು ಫ್ರೈ ಮಾಡ್ಕೊಂಡಿರೋ ಒಣಮೆಣ್ಸಿನ್ಕಾಯಿನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು 1-2-3 ಮೆಣಸಿನ್ಕಾಯಿನ ಉಳಿಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ನೀವು ಖಾರ ಬೇಕು ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕ್ಕೋಬೋದು. ಈಗ ಇದನ್ನ ಚೆನ್ನಾಗಿ ಸಣ್ಣ ಆಗೋವರೆಗೂ ನಾವು ತಿಕ್ಕೋಣ. ಮಿಕ್ಸಿಯಲ್ಲೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ತಂಬುಳಿ ಆಗಿರೋದ್ರಿಂದ ಕೈಯಿಂದ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸಿಯಲ್ಲಿ ಹಾಕ್ಬಿಟ್ರೆ ಎಲ್ಲ ತರಿ ಪೌಡ್ರ್ ಥರ ಆಗಿಬಿಡುತ್ತೆ. ಟೇಸ್ಟ್ ಅಷ್ಟೊಂದು ಬೆಟರ್ ಅಂತ ನನಗನ್ಸಲ್ಲ. ನಾನು ಇದನ್ನು ಸ್ಪೆಷಲಾಗಿ ಇದನ್ನೇ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಸೆಗುಂಡಿಂದ ಮಸ್ಬಿಟ್ಟು ತೋರಿಸ್ತಾ ಇರೋದು. ಈಗ ನಾನು ಪುಡಿ ಆಗೋವರೆಗೂ ತಿಕ್ಕಿದ್ದೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬೇಜಾರು ಮಾಡ್ಕೋಬಾರ್ದು. ಯಾಕಂದರೆ ಮನೆಯವರೆಲ್ಲ ಖುಷಿಯಿಂದ ತಿಂತಾರೆ ಅಂತ ಅನ್ನೋವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೂ ಖುಷಿ ಸಿಗುತ್ತೆ. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ಸಣ್ಣ ಆಗಿದೆ ಅಲ್ವಾ. ಈಗ ನಾವು ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋ ಟೊಮೆಟೊನ ಇದಕ್ಕೆ ಹಾಕ್ಬಿಡೋಣ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಕೈಯಿಂದ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಮಾಡುವಾಗೆಲ್ಲ ಸಿಡಿದ್ಬಿಡುತ್ತೆ, ಸ್ವಲ್ಪ ಹುಷಾರಾಗಿ ಮಾಡಿ. ಈಗ ನೋಡಿ, ಎಲ್ಲದನ್ನೂ ಚೆನ್ನಾಗಿ ಸಣ್ಣ ಮಾಡ್ಕೋಬೇಕು. ಇದನ್ನು ಬೇಕಾದರೆ ಮಸೆಗುಂಡಿಂದ ಮಾಡ್ಬೋದು, ನಾನು ಅದೇ ಥರನೇ ಮಾಡಿದ್ದು. ಬಟ್ ಪ್ರೊಸೆಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನಾನು ತಿಕ್ಕಿ ಎಲ್ಲ ಸರಿ ಹೋದ್ಮೇಲೆ ನಾನು ನಿಮಗೆ ಫೋಟೋ ಹಾಕ್ತಾಯಿದ್ದೀನಿ. ನೋಡಿ, ಒಳ್ಳೆ ತಂಬುಳಿ ರೆಡಿಯಾಗಿದೆ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ನಿಮ್ಮ ಮುದ್ದೆ ಜೊತೆ ಬಿಸಿ ಬಿಸಿ ಅನ್ನೋ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ನಿಮ್ಗೆ ಯಾವ ಥರ ರೆಸಿಪಿ ಬೇಕು, ಉತ್ತರ ಕರ್ನಾಟಕ ಶೈಲಿದು ಯಾವುದೇ ರೆಸಿಪಿ ಆದರೂ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಯಾವ್ದು ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲದೆ ಇದ್ದರೂ ಪರವಾಗಿಲ್ಲ ಕಮೆಂಟ್ ಮಾಡಿ, ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಧನ್ಯವಾದಗಳು. ವಾಯ್ಸ್ ಓವರ್ ಮಾಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ, ಕ್ಷಮಿಸಿ.